ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮನಿ ಆಲ್ಫಾ ಇನ್ ಕನ್ನಡ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಮನೆ ಕೂತ್ಕೊಂಡಿರೋ ಹೌಸ್ ಆಗಿರ್ಬೋದು, ಆ್ಯಂಡ್ ಎಲ್ಲರೂ ಯಾರ್ಯಾರು ಔಟ್ಸೈಡ್ ವರ್ಕ್ ಹೋಗ್ತಾರೆ ಅವ್ರ ಮನೆಗೆ ಬಂದು ಥಿಂಕ್ ಮಾಡೋದು ಒಂದೇ ಒಂದು ಪ್ಯಾರಲಲ್ ಇನ್ಕಮ್ಗೋಸ್ಕರ. ಪ್ಯಾರಲಲ್ ಇನ್ಕಮ್ ಬೇರೆ ಏನಾದ್ರು ವರ್ಕ್ ಇದೆಯಾ, ವರ್ಕ್ ಫ್ರಮ್ ಯಾವ್ದಾರು ಜಾಬ್ ಸಿಗುತ್ತಾ ಅಂತ ಯಾರ್ಯಾರು ಸರ್ಚ್ ಮಾಡ್ತಾ ಇರ್ತೀರಾ ಅಂಥವ್ರಿಗಿದು ವೀಡಿಯೋ. ಅದು ಯಾವ ಥರ ವರ್ಕ್ ಆಗುತ್ತೆ, ಯಾವ ಥರ ವರ್ಕ್ ಮಾಡಬೇಕು, ಯಾವ್ದಾರು ವರ್ಕ್ ಫ್ರಮ್ ಅಂತಂದರೆ ಯಾವ ಥರ ಇರುತ್ತೆ ಅಂತ ಎಲ್ಲ ಥಿಂಕ್ ಮಾಡ್ತಾ ಇರ್ತೀರ. ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆ್ಯಂಡ್ ಹೌದು, ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಜಾಬ್ ಇದು. ಆ್ಯಂಡ್ ಈ ಜಾಬ್ ಮಾಡಿ ಮಂತ್ಲಿಗೆ ಮ್ಯಾಕ್ಸಿಮಮ್ ಅಂದರೆ 1,00,000 ಗಂಟೆ ನಾವು ಅರ್ನ್ ಮಾಡ್ಬೋದು. ಹೌದು, ಅಷ್ಟೊಂದು ಬೆನಿಫಿಟ್ಸ್ ಇದೆ. ಆ್ಯಂಡ್ ಇದು ಯಾವುದು ಆ್ಯಪು, ಬ್ಯಾಂಕ್ ಸಾತಿ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಆ್ಯಂಡ್ರಾಯ್ಡ್ಗೂ ಅವರು ಯೂಸ್ ಮಾಡ್ಬೋದು, ಅವ್ರಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಆ್ಯಪಲ್ ಯೂಸರ್ಸ್ ಯಾರು ಇರ್ತಾರೆ ಅವರು ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಅವರು ಇನ್ಸ್ಟಾಲ್ ಮಾಡಿಕೊಂಡು ಅವರು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಬೇಕು. ಕ್ರಿಯೇಟ್ ಮಾಡ್ಕೊಂಡು ಆದಮೇಲೆ ನಿಮಗೆ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಕೇಳುತ್ತೆ KYC ಪ್ರೊಸೆಸ್ಗೋಸ್ಕರ. ಆ್ಯಂಡ್ ಇದೊಂದು ಜೆನ್ಯೂನ್ ಆ್ಯಪು. ವೆಬ್ಸೈಡಲ್ಲಿ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ನೋಡ್ತಿರ್ಬೋದು ಅರ್ನಿಂಗು, ಮೈ ಟೀಮು, ಪೊಟೆನ್ಷಿಯಲ್ಲು, ರೆಫರಲ್ಲು, ಮೈ ಲೀಡ್ ಆ ಥರ ಎಲ್ಲ ಇರುತ್ತೆ. ಆ್ಯಂಡ್ ನಿಮಗೆ ಸ್ಟಾರ್ಟಿಂಗಲ್ಲೇ ನೀವು ಏನೇನು ಅರ್ನ್ ಮಾಡ್ತೀರಾ ಅದನ್ನೆಲ್ಲ ನೀವು ಅಲ್ಲೇ ನೋಡ್ಕೊಬೋದು. ಝೀರೋ ಬ್ಯಾಲೆನ್ಸ್ ಅಂತ ಇದೆಯಲ್ಲ, ಅಲ್ಲಿ ನಿಮಗೆ ಯಾವ್ದು ಅರ್ನ್ ಮಾಡ್ತಾ ಇರುತ್ತೆ ಅಲ್ಲಿಗೆ ಆ್ಯಡ್ ಆಗ್ತಾ ಹೋಗುತ್ತೆ. ನಂದು ಈಗ ಇನ್ನೂ ಅರ್ನಿಂಗ್ ಸ್ಟಾರ್ಟ್ ಮಾಡಿಲ್ಲ, ನಾನು ಇವತ್ತೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದು ನಾನು. ಆ್ಯಂಡ್ ಇದು ಲೈವ್ ಟ್ರೈನಿಂಗ್ ಅಂತ ಕಾಣಿಸ್ತೀವಿ ನೋಡಿ, ಅದರಲ್ಲೇ ನೀವು ಲೈವ್ ಆಗಿ ಕಲ್ತ್ಕೊಂಡು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಯಾವ ಥರ ಇರುತ್ತೆ, ನೀವು ಯಾವ ಥರ ವರ್ಕ್ ಮಾಡಬೇಕು ಅಂತ ಎಲ್ಲ ಪೂರ್ತಿ ಅದರಲ್ಲಿ ಹೇಳ್ಕೊಡ್ತಾರೆ. ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸಲ್ಲಿ ನೀವು ಅಟೆಂಡ್ ಮಾಡಿಕೊಂಡು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದೊಂದು ಯಾವ ಥರ ಅಂತಂದರೆ ನೀವು ಪ್ರೆಸೆಂಟ್ ನಾನು ಯಾವ ಥರ ಕಂಪೇರ್ ಮಾಡ್ಕೋಬೋದು ಅಂತಂದರೆ, ಈಗ ಜಸ್ಟ್ ಇದು ವರ್ಕ್ ಬಂದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗು. ಈಗ ನೀವು ಔಟ್ಸೈಡಲ್ಲಿ ಯಾವ್ದಾರ ಕಂಪನಿಗಳಲ್ಲಿ ವರ್ಕ್ ಮಾಡ್ತಿರಲ್ಲ, ಅದೇ ಥರ ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಅಷ್ಟೇ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಏನಿಲ್ಲ. ಅದರಲ್ಲಿ ಕಂಪ್ನಿಗೂ ವರ್ಕ್ ಮಾಡ್ತೀರಾ, ಇಲ್ಲಿ ಮನೇಲಿ ಕೂತ್ಕೊಂಡು ವರ್ಕ್ ಮಾಡ್ತೀರಾ ಅಷ್ಟೇ. ಆ್ಯಂಡ್ ಇಲ್ಲಿ ಎಲ್ಲ ಥರದ ಸ್ಕಿಲ್ಸ್ ಹೇಳ್ಕೊಡ್ತಾರೆ. ಆ್ಯಂಡ್ ಇದರಲ್ಲಿ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ಒಂದು ಲೀಡ್ ಅಂತ ಇರುತ್ತೆ. ಆ ಥರ ನೀವು ಲೀಡ್ ಮಾಡಿಕೊಂಡು ಬೇಕಾದ್ರೆ ಅರ್ನ್ ಮಾಡ್ಕೊಬೋದು. ಎಂತಕ್ಕೆ ಅಂತಂದರೆ, ಈಗ ನೀವು ನೋಡ್ತಿರ್ಬೋದು ಬೇರೆಯವರು ನಿಮ್ಮ ಫ್ರೆಂಡ್ಸು ಇರ್ತಾರೆ, ಅವರು ವರ್ಕ್ ಫ್ರಮ್ ಜಾಬ್ ನೋಡ್ತಾ ಇರ್ತಾರೆ. ಇಲ್ಲೊಂದು ರೆಫರಲ್ ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಕೊಂಡು ಅವ್ರಿಗೆ ಇದು ಮಾಡಿಕೊಂಡು ನಿಮ್ಮ ಲೀಡಾಗಿ ಬರ್ತಾರೆ. ನೀವು ಅವ್ರ ಹತ್ರನೇ ಅವ್ರಿಗೆ ಗೈಡ್ ಮಾಡಿಕೊಂಡು ನೀವು ಅರ್ನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೋದು. ಅದರಿಂದನೂ ಯೂಸ್ಫುಲ್ ಇರುತ್ತೆ, ಅವ್ರಿಗೂ ಗೈಡ್ ಸಿಗ್ದಂಗೆ ಆಗುತ್ತೆ ಆ್ಯಂಡ್ ನಿಮಗೂ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದು ಯಾವ ಥರ ಅಂತಂದರೆ, ಏನೇನು ಸೇಲ್ ಮಾಡಬೇಕು ಅಂತಂದರೆ ನಿಮಗೆ ಗೊತ್ತಾಗಿರ್ಬೋದು. ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡಿಮ್ಯಾಟ್ ಅಕೌಂಟ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಯಾರ್ಯಾರು ಯೂಸ್ ಆಗುತ್ತೆ ಅದನ್ನು ನೀವು ಅವ್ರಿಗೆ ಸೇಲ್ ಮಾಡಬೇಕು. ಜಸ್ಟ್ ಅದನ್ನು ಸೇಲ್ ಮಾಡಿದ್ರೆ ಅಕೌಂಟ್ಸ್ ಓಪನ್ ಮಾಡ್ಬೋದು, ಕ್ರೆಡಿಟ್ ಲೈನ್ಗಳ್ನ ಓಪನ್ ಮಾಡ್ಬೋದು. ಪರ್ಸ್ನಲ್ ಲೋನ್ ನೀವು ಕೊಡ್ತೀವಿ ಅಂತಂದರೆ ನಿಮಗೆ 4% ಸಿಗುತ್ತೆ. ಈ ಥರ ನಿಮಗೆ ಡಿಫ್ರೆಂಟ್ ಪ್ರಾಡಕ್ಟ್ನ ಸೇಲ್ ಮಾಡಿದ್ರೆ ಡಿಫ್ರೆಂಟ್ ಅಮೌಂಟ್ ಅಂತ ಸಿಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಕಂಪ್ನಿ ಬೇರೆ ಇದ್ದಷ್ಟು ನಿಮಗೆ ಅಮೌಂಟ್ಗಳು ಬೇರೆ ಇರುತ್ತೆ. ಆ ಥರ ಡಿಫ್ರೆಂಟ್ ವರ್ಕ್ಗಳು ಸಿಗುತ್ತೆ. ಇದನ್ನು ಮಾಡಿಕೊಂಡು ನೀವು ಅರ್ನ್ ಮಾಡ್ಕೊಬೋದು. ಆ್ಯಂಡ್ ನಿಮ್ಮ ಪಕ್ಕದಲ್ಲಿ ನೋಡ್ಕೊಂಡು ಹೋಮ್ ಬಟನ್ ಇರುತ್ತೆ, ಹೋಮ್ ಬಟನ್ ಪಕ್ಕದಲ್ಲಿ ಲೀಡ್ಸ್ ಅಂತ ಇರುತ್ತೆ. ಲೀಡ್ಸ್ ಅಂತಂದರೆ ನೀವು ಅಲ್ಲಿ ಟ್ರ್ಯಾಕ್ ಮಾಡ್ಕೊಬೋದು, ಯಾವ ಥರ ಇರುತ್ತೆ, ಎಷ್ಟು ಇದಾಗಿದೆ, ಸೇಲ್ಸ್ ಎಷ್ಟಾಗಿದೆ ಅಂತದೆಲ್ಲ ತಿಳ್ಕೊಬೋದು. ಆ್ಯಂಡ್ ಇನ್ನೊಂದು ರೆಫರಲ್ ಅಂತ ಇದೆ. ರೆಫರಲ್ನ ನೀವು ನಿಮ್ಮ ಯಾರಿಗಾರ ಇದೇ ಥರ ಯಾರು ಹುಡುಕ್ತಾ ಇರ್ತಾರೆ ಅವ್ರಿಗೆ ನೀವು ಕಳಿಸ್ಬೋದು. ಅವ್ರ ಹತ್ರ ನೀವು ಕಳಿಸ್ಕೊಂಡು ಅವ್ರಿಗೆ ಕಳಿಸಿ ಯಾವ ಥರ ಇರುತ್ತೆ ಅಂತ ನೀವು ಅದು ಏನು ಅವರು ಕರೆಕ್ಟಾಗಿ ಏನು ಅರ್ನ್ ಮಾಡ್ತಾರೆ ಅದರಲ್ಲಿ ನಿಮ್ಗೆ 10% ಅನ್ಲಿಮಿಟೆಡ್ ಬರ್ತಾನೆ ಇರುತ್ತೆ. ಅದೊಂದು ಗುಡ್ ಅಡ್ವಾಂಟೇಜ್ ಇದೆ. ಆ್ಯಂಡ್ ಮೈ ಟೀಮ್ ಅಂತಂದರೆ ನೀವು ಎಷ್ಟು ಜನ ನಿಮ್ಮ ಕಡೆಯಿಂದ ಯಾರ್ಯಾರು ನಿಮ್ಮ ರೆಫರಲ್ಲಿ ಯಾರ್ಯಾರು ಮಾಡಿದ್ದಾರೆ ಅವ್ರದ್ದು ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಪ್ರಾಜೆಕ್ಟ್ ಕಸ್ಟಮರ್ಸ್ದು ಸೇಲ್ಸ್ ಎಷ್ಟು ಮಾಡಿದ್ದಾರೆ, ಆ್ಯಂಡ್ ಪ್ರೊಸೆಸಿಂಗ್ ಎಷ್ಟಿದೆ, ಆ್ಯಂಡ್ ಎಷ್ಟು ರಿಜೆಕ್ಟ್ ಆಗಿದೆ, ಆ್ಯಂಡ್ ಇನ್ನೊಂದು ಎಷ್ಟು ಆ್ಯಕ್ಷನ್ ರಿಕ್ವೈರ್ಡ್ ಬೇಕು, ಅದು ಎಲ್ಲನೂ ನಿಮಗೆ ಒಳ್ಳೆ ಟ್ರ್ಯಾಕಿಂಗ್ ಇರುತ್ತೆ. ಆ ಟ್ರ್ಯಾಕಿಂಗಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಜಸ್ಟ್ ನೀವು ಇದರಿಂದನೇ ನೀವು ಮಂತ್ಲಿಗೆ 1,00,000ವರೆಗೂ ಅರ್ನ್ ಮಾಡ್ಬೋದು. ಆ್ಯಂಡ್ ನನಗೆ ಇದು ಬೆಸ್ಟ್ ಆ್ಯಪ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಿಮಗೆ ಹೇಳ್ಬೇಕು ಅಂತ ಅಂದ್ಬಿಟ್ಟು ನಿಮಗೋಸ್ಕರ ಈ ಆ್ಯಪ್ನ ತೊಗೊಂಬಂದಿದ್ದೀನಿ. ಜಸ್ಟ್ ಇದು ನಿಮಗೂ ಈ ಥರ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಕ್ಲಿಕ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಯಾವ ಥರ ಅಂತ ಏನು ಅಂತ ತಿಳ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಜೈ ಆಂಜನೇಯ.